Hello, my dear students. This is Vijay Shekhar Nayaka JR, Assistant Professor, Vijayanagara Sri Krishna Devaraya University, Bellary. Friends, today we will discuss the session 21 in the business law. In this session, I will teach you about communication of revocation. So, in the previous session, we were discussed about the revocation of acceptance. ಸೊ ಯಾವ ಥರ ಅಕ್ಸೆಪ್ಟರು ತಾನು ಕೊಟ್ಟಿರುವಂಥ ಅಕ್ಸೆಪ್ಟೆನ್ಸನ್ನು ಹೇಗೆ ಕ್ಯಾನ್ಸಲ್ ಮಾಡ್ಬೋದು, ಯಾವ ರೀತಿ ವಿತ್ಡ್ರಾಯಲ್ ಮಾಡ್ಬೋದು ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಸೊ ರಿವೋಕೇಶನ್ ಅಂದರೆ ಏನು? ಕ್ಯಾನ್ಸಲ್ ಅಥವಾ ವಿತ್ಡ್ರಾಲ್. ಸೊ ಏನು ಕ್ಯಾನ್ಸಲ್ ಅಥವಾ ವಿತ್ಡ್ರಾಯಲ್ ಮಾಡಬೇಕು? ದ ಅಕ್ಸೆಪ್ಟರ್ ಏನು ಅವನು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾನೆ ಆ ಅಕ್ಸೆಪ್ಟೆನ್ಸ್ನ ವಿತ್ಡ್ರಾ ಮಾಡೋದು ಅಥವಾ ಕ್ಯಾನ್ಸಲ್ ಮಾಡೋದನ್ನು ನಾವು ರಿವೋಕೇಶನ್ ಆಫ್ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ. An acceptance given by the acceptor can be revoked at any time before the communication of acceptance is completed, but not afterwards. Whatever the acceptance given by the acceptor, it has to be revoked before the communication of acceptance is completed. Once the communication of acceptance is completed, the acceptor don't have any right to revoke his acceptance. ಯಾವಾಗ ಅಕ್ಸೆಪ್ಟರು ತಾನು ಕೊಟ್ಟಿರುವಂಥ ಅಕ್ಸೆಪ್ಟೆನ್ಸ್ ಏನಿದೆಯಲ್ವಾ ಅದನ್ನು ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ಮುಗಿಯೋದಕ್ಕಿಂತ ಮುಂಚೆನೇ ವಾಪಸ್ ತಗೋಬೇಕು. ಒಂದು ವೇಳೆ ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ಏನಾದರೂ ಕಂಪ್ಲೀಟ್ ಆಗಿದೆ ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ರಿವೋಕ್ ಮಾಡುವಂತಹ ರೈಟು ಅಕ್ಸೆಪ್ಟರ್ಗೆ ಇರೋದಿಲ್ಲ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. The objective of the today's session is to equip you with the comprehensive provisions on the communication of revocation. ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಯಾವ ರೀತಿ ಮಾಡ್ತಾರೆ, ಅದನ್ನು ಯಾವ ರೀತಿ ಫಾಲೋ ಮಾಡಬೇಕು, ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಬೈ ದ ಎಂಡ್ ಆಫ್ ದಿಸ್ ಸೆಷನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್. ಸೊ ಸ್ಟ್ರೈಟ್ ಅವೇ ವಿ ಗೋ ಟು ದ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್. ವಾಟ್ ಈಸ್ ಎ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್? ಸೊ ರಿವೋಕ್ ಮಾಡ್ತಾ ಇದ್ದೀವಿ, ಕ್ಯಾನ್ಸಲೇಷನ್ ಮಾಡ್ತಾ ಇದ್ದೀವಿ. ಆ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತಹ ಇನ್ಫಾರ್ಮೇಷನನ್ನು ಯಾರಿಗೆ ತಿಳಿಸ್ಕೊಡ್ಬೇಕು? ಆಫರರ್ಗೆ ತಿಳಿಸ್ಕೊಡ್ಬೇಕು. ಯಾರು ತಿಳಿಸ್ಬೇಕು? ಅಕ್ಸೆಪ್ಟರ್ ತಿಳಿಸ್ಬೇಕು. ಸೊ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಎನ್ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಅಂತ ಕರಿತೀವಿ. ವಾಟ್ ಎವರ್ ದ ಅಕ್ಸೆಪ್ಟೆನ್ಸ್ ಗಿವೆನ್ ಬೈ ದ ಅಕ್ಸೆಪ್ಟರ್ ಕ್ಯಾನ್ ರಿವೋಕ್, ಆ ರಿವೋಕ್ ಆಗಿರೋದನ್ನು ಇನ್ಫಾರ್ಮೇಷನ್ನು ಅಕ್ಸೆಪ್ಟರು ಯಾರಿಗೆ ಕೊಡಬೇಕು? ಆಫರರ್ಗೆ ಕೊಡಬೇಕು. ಈ ಪ್ರೋಸೆಸ್ಸನ್ನು ನಾವು ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಅಂತ ಕರಿತೀವಿ. ದ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಈಸ್ ಕಂಪ್ಲೀಟ್ ಆಸ್ ಅಗೇನೆಸ್ಟ್ ದ ಪರ್ಸನ್ ಹೂ ಮೇಕ್ಸ್ ಇಟ್. ಸೊ ಯಾರೀಗ ಆಸ್ ಅಗೇನೆಸ್ಟ್ ದ ಪರ್ಸನ್ ಹೂ ಮೇಕ್ಸ್ ಇಟ್ ಅಂದರೆ ಯಾರು? ಅಕ್ಸೆಪ್ಟರು. ಯಾರು ಅಕ್ಸೆಪ್ಟರು ತನ್ನ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದ ಅದನ್ನು ಈಗ ರಿವೋಕ್ ಮಾಡ್ತಾ ಇದ್ದಾನೆ. ಆ ರಿವೋಕ್ ಮಾಡಿರೋದಕ್ಕೆ ಈಗ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾನೆ. ಅವನಿಗೆ ಯಾವಾಗ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಕಂಪ್ಲೀಟ್ ಆಗುತ್ತೆ ಅಂತಂದರೆ ವೆನ್ ಇಟ್ ಈಸ್ ಪುಟ್ ಇನ್ ಟು ಎ ಕೋರ್ಸ್ ಆಫ್ ಟ್ರಾನ್ಸ್ಮಿಷನ್ ಟು ದ ಪರ್ಸನ್ ಟು ಹೂಮ್ ಇಟ್ ಈಸ್ ಮೇಡ್, ದಟ್ ಈಸ್ ವೆನ್ ದ ಲೆಟರ್ ಆಫ್ ರಿವೋಕೇಷನ್ ಈಸ್ ಪೋಸ್ಟೆಡ್. ಒನ್ಸ್ ದ ಲೆಟರ್ ಆಫ್ ರಿವೋಕೇಷನ್ ಈಸ್ ಇನ್ ದ ಟ್ರಾನ್ಸ್ಮಿಷನ್ ಆರ್ ಇಟ್ ಈಸ್ ಪೋಸ್ಟೆಡ್ ಟು ದ ಆಫರರ್, then the communication of revocation is completed to the acceptor. ಈಗ ಅಕ್ಸೆಪ್ಟರ್ಗೆ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಕಂಪ್ಲೀಟ್ ಆಗುತ್ತೆ. ಅವನ ಕೆಲಸ ಏನು? ಅವನು ರಿವೋಕ್ ಮಾಡಿದ್ದಕ್ಕೆ ಲೆಟ್ರ್ ಬರೆದು ಅದನ್ನು ಪೋಸ್ಟ್ಗೆ ಹಾಕಿದ್ರೆ ಅಲ್ಲಿಗೆ ಅವನಿಗೆ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ನು ಅವನ ಪಾಯಿಂಟ್ ಆಫ್ ವ್ಯೂವಿಂದ ಕಂಪ್ಲೀಟ್ ಆಗುತ್ತೆ. ಬಟ್ ಎಗೇನ್ಸ್ಟ್ ದ ಪರ್ಸನ್ ಟು ಹೂಮ್ ಇಟ್ ಈಸ್ ಮೇಡ್, ಈಗ ಕಮ್ಯುನಿಕೇಷನ್ ಆಫ್ ರಿವೋಕೇಷನನ್ನು ಯಾರಿಗೆ ಕಲಿಸ್ಕೊಡ್ತಾ ಇರ್ತೀವಿ? ಆಫರರ್ಗೆ ಕಲಿಸ್ಕೊಡ್ತಾ ಇರ್ತೀವಿ. ಆ ಆಫರರ್ಗೆ ಯಾವಾಗ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಕಂಪ್ಲೀಟ್ ಆಗುತ್ತಂದರೆ ವೆನ್ ಇಟ್ ಕಮ್ಸ್ ಟು ಹೀಸ್ ನಾಲೆಡ್ಜ್, ದಟ್ ಈಸ್ ವೆನ್ ದ ಲೆಟರ್ ಆಫ್ ರಿವೋಕೇಷನ್ ಈಸ್ ರಿಸೀವ್ಡ್ ಬೈ ಹಿಮ್.
ಈಗ ಆಫರರ್ಗೆ ಅಕ್ಸೆಪ್ಟರ್ ಕಡೆಯಿಂದ ರಿವೋಕ್ ಮಾಡಿರೋಂತಹ ಲೆಟರು ಅವನಿಗೆ ರೀಚ್ ಆಗಬೇಕು. ಅವನಿಗೆ ರೀಚ್ ಆದರೆ ಮಾತ್ರ ಅವನಿಗೆ ಈ ಅಕ್ಸೆಪ್ಟೆನ್ಸ್ ರಿವೋಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ಮಾತ್ರ ಅವನಿಗೆ ಕಮ್ಯುನಿಕೇಷನ್ ಆಫ್ ರಿವೋಕೇಷನು ಕಂಪ್ಲೀಟ್ ಆಗುತ್ತೆ. ಸೊ ಲೆಟ್ಸ್ ಕಮ್ ಟು ದ ಒನ್ ಎಕ್ಸಾಂಪಲ್. ವೈ ಈಸ್ ದ ಅಕ್ಸೆಪ್ಟರ್. ಹಿ ರಿವೋಕ್ಸ್ ಇಸ್ ಅಕ್ಸೆಪ್ಟೆನ್ಸ್ ಬೈ ಅ ಲೆಟರ್ ಆನ್ 6th December. ಈಗ ವೈ ಏನು ಮಾಡ್ತಾ ಇದ್ದಾನೆ, 6th Decemberಗೆ ಅವನು ಕೊಟ್ಟಿರೋ ಅಕ್ಸೆಪ್ಟೆನ್ಸನ್ನು ರಿವೋಕ್ ಮಾಡಿ ಲೆಟ್ರ್ ಬರೀತಾ ಇದ್ದಾನೆ. ಸೊ ಸೇಮ್ ಲೆಟ್ರ್ ಈಸ್ ರೀಚ್ ಟು ದ ಎಕ್ಸ್ ಆನ್ 9th December. ಸೊ ಎಕ್ಸ್ ಇಸ್ ದ ಆಫರರ್. ಅವನಿಗೆ 9th Decemberಗೆ ಲೆಟರ್ ರೀಚ್ ಆಗಿದೆ. ಸೊ ಈಗ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಸೊ ನೋಡಿ, ದ ರಿವೋಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ಆ್ಯಸ್ ಅಗೇನೆಸ್ಟ್ ಎಕ್ಸ್ ಟು ದ ವೈ. ಈಗ ಯಾರಿಗೆ, ಅಕ್ಸೆಪ್ಟರ್ಗೆ ಯಾವಾಗ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಕಂಪ್ಲೀಟ್ ಆಗುತ್ತೆ ಅಂದರೆ ಆನ್ ದ 6th December. ಯಾಕೆಂತಂದರೆ ಅವ್ನು ಲೆಟ್ರ್ ಬರೆದ ಲೆಟ್ರನ್ನ ಪೋಸ್ಟ್ ಮಾಡ್ತಾ ಇದ್ದಾನೆ. ಪೋಸ್ಟ್ ಮಾಡಿದ ತಕ್ಷಣ ಅವನಿಗೆ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ನು ಅವನ ಪಾಯಿಂಟ್ ಆಫ್ ವ್ಯೂಯಿಂದ ಕಂಪ್ಲೀಟ್ ಆಗುತ್ತೆ. ಬಟ್ ದ ಎಕ್ಸ್ ಏನಿದಾನಲ್ವ, ಎಕ್ಸ್ಗೆ ಯಾವಾಗ ಕಂಪ್ಲೀಟ್ ಆಗುತ್ತೆ? ಹೇಗೆ ಆ್ಯಸ್ ಎಗೇನೆಸ್ಟ್ ವೈ ಟು ದ ಎಕ್ಸ್ ಆನ್ 9th December. ಇಲ್ಲಿ ಯಾರು ಆಫರರ್ ಇದ್ದಾನಲ್ವ ಅವನಿಗೆ ಲೆಟ್ರ್ ರೀಚ್ ಆಗ್ತಾ ಇರೋದು 9th Decemberಗೆ. ಆ 9th Decemberಗೆ ಅವನ ಪಾಯಿಂಟ್ ಆಫ್ ವ್ಯೂಯಿಂದ ಏನಾಗುತ್ತೆ, ಕಮ್ಯುನಿಕೇಷನ್ ಆಫ್ ರಿವೋಕೇಷನು ಕಂಪ್ಲೀಟ್ ಆಗುತ್ತೆ. ಸೊ ವಾಟ್ ಎವರ್ ದ ರಿವೋಕೇಷನ್ ಇಸ್ ಡನ್ ಬೈ ದ ಅಕ್ಸೆಪ್ಟರ್, ಇಟ್ ಹ್ಯಾಸ್ ಟು ಬಿ ಕಮ್ಯುನಿಕೇಟ್ ಟು ದ ಆಫರರ್. ಸೊ ಆಫರರ್ಗೆ ಆ ಲೆಟ್ರ್ ರೀಚ್ ಆದರೆ ಮಾತ್ರ ಅವನ ಪಾಯಿಂಟಿಂದ ಕಮ್ಯುನಿಕೇಷನ್ ಆಫ್ ರಿವೋಕೇಷನು ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನು ನಾವು ಹಿಂದಿನ ಒಂದು ಕ್ಲಾಸಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಸೆಕ್ಷನ್ 5 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಸೊ ಏನು ಹೇಳುತ್ತೆ ಅಂತಂದರೆ, ಏನು ಅಕ್ಸೆಪ್ಟೆನ್ಸ್ನ ನಾವು ಕೊಟ್ಟಿದ್ದೀವಿ, ಆ ಅಕ್ಸೆಪ್ಟೆನ್ಸ್ನ ರಿವೋಕ್ ಮಾಡಬೇಕು ಅಂತಂದರೆ ಅದನ್ನು ಯಾವಾಗ ರಿವೋಕ್ ಮಾಡ್ಬೋದು ಅಂದರೆ, ಸೊ ಬಿಫೋರ್ ದ ಕಮ್ಯುನಿಕೇಷನ್ ಆಫ್ ಅಕ್ಸೆಪ್ಟೆನ್ಸ್ ಇಸ್ ಕಂಪ್ಲೀಟ್ ಆ್ಯಸ್ ಅಗೇನೆಸ್ಟ್ ದ ಅಕ್ಸೆಪ್ಟರ್ ಬಟ್ ನಾಟ್ ದ ಆಫ್ಟರ್ವರ್ಡ್ಸ್. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಗಮನದಲ್ಲಿ ಇಟ್ಕೊಂಡೇ ನಾವು ರಿವೋಕೇಷನ್ ಮಾಡಬೇಕಾಗತ್ತೆ. ಸೊ ರಿವೋಕೇಷನ್ ಮಾಡೋಕ್ಕಿಂತ ಮುಂಚೆ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ಕೇಸ್ ಇಲ್ಲಿ ರಿವೋಕೇಷನ್ ಮಾಡಿದ್ದಾನೆ, ರಿವೋಕೇಷನ್ ಮಾಡಿ ಲೆಟರನ್ನು ಏನು ಮಾಡಿದ್ದಾನೆ, ಅಕ್ಸೆಪ್ಟರು ಪೋಸ್ಟ್ಗೆ ಹಾಕಿದ್ದಾನೆ. ಬಟ್ ದೇರ್ ಈಸ್ ಎಫೆಕ್ಟ್ ಆಫ್ ಡಿಲೇ ಆರ್ ಎ ಲಾಸ್ ಆಫ್ ಅಕ್ಸೆಪ್ಟೆನ್ಸ್ ಇನ್ ದ ಪೋಸ್ಟಲ್ ಟ್ರಾನ್ಸಿಟ್. ಸೊ ಈಗೇನಾಯಿತು, ಲೆಟ್ರ್ ಹಾಕಿದ್ದಾನೆ ಆದರೆ ಆ ಲೆಟ್ರ್ ಇನ್ನೂ ರೀಚ್ ಆಗಿಲ್ಲ. ಸೊ ಬಿಕಾಸ್ ಆಫ್ ಸರ್ಟನ್ ಡಿಲೇಸ್ ಆರ್ ಮೇ ಬಿ ಲಾಸ್ ಆಫ್ ಲೆಟರ್ ಇನ್ ದ ಪೋಸ್ಟಲ್ ಟ್ರಾನ್ಸಿಟ್, ಅದು ಏನಾದರೂ ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ಸ್ ಆದಾಗ, ಫೈರ್ ಅಥವಾ ಏನೇ ಆಕ್ಸಿಡೆಂಟ್ಸ್ ಆದಾಗ ಅದೇನಾಗಿರ್ಬೋದು, ಲಾಸ್ ಆಗಿರ್ಬೋದು. ಸೊ ಈಗ ಏನು ಮಾಡಬೇಕು? ಸೊ ಆ್ಯಸ್ ಅಗೇನೆಸ್ಟ್ ದ ಆಫರರ್. ಸೊ ಯಾರು ಆಫರರ್ ಇದ್ದಾನಲ್ವ ಅವನಿಗೆ ಯಾವ ಥರ ಇದು ಅಫೆಕ್ಟ್ ಆಗುತ್ತೆ ನೋಡಿ. ಸೊ ಈಗ ಅಕ್ಸೆಪ್ಟೆನ್ಸ್ ಲೆಟರನ್ನು ಅಕ್ಸೆಪ್ಟರು ಪೋಸ್ಟ್ ಮಾಡಿದ್ದಾನೆ ಅಂತಂದರೆ ಯಾರು ಆಫರರ್ ಇದ್ದಾನಲ್ವ ಅವನು ಹ್ಯಾಸ್ ಟು ಬೈಂಡ್ ದ ಅಕ್ಸೆಪ್ಟೆನ್ಸ್. ಸೊ ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಅಕ್ಸೆಪ್ಟೆನ್ಸು ಅವನಿಗೆ ಕೊಟ್ಟಿದ್ದಾನೆ, ಆದರೆ ಆ ಒಂದು ಲೆಟರ್ ಇನ್ನೂ ಇವನಿಗೆ ಆಫರರ್ಗೆ ರೀಚ್ ಆಗಿಲ್ಲ ಅಂತಂದರೆ ಆ ಒಂದು acceptance is complete as soon as the letter of acceptance is posted, even though letter is delayed or lost through an accident in the post. Letter never reaches him. ರೀಚ್ ಆದರೆ ಇದ್ರೂ ಕೂಡ ಅವನೇನು ಮಾಡಬೇಕು, he has to bound the agreement. ಸೊ ಅವನು ಯಾವುದೇ ಕಾರಣಕ್ಕೂ ಕೂಡ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ಬಟ್ ಆ್ಯಸ್ ಅಗೇನೆಸ್ಟ್ ದ ಅಕ್ಸೆಪ್ಟರ್, ಸೊ ಯಾರು ಅಕ್ಸೆಪ್ಟೆನ್ಸನ್ನು ಕೊಟ್ಟಿದ್ದಾನಲ್ವ ಅವನಿಗೆ ಅವನೇನು ಮಾಡ್ಬೋದು, ಐದರ್ ಹಿ ಕ್ಯಾನ್ ಬೌಂಡ್ ಆರ್ ಹಿ ಮೇ ನಾಟ್ ಬಿ ಬೌಂಡ್ ದ ಅಗ್ರಿಮೆಂಟ್. ಸೊ ಯಾಕೆ ಅಂತಂದರೆ ದ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಎಲ್ಲಿವರೆಗೆ ಆ ಒಂದು ಅಕ್ಸೆಪ್ಟರ್ ಬರೆದಿರುವಂಥ ಲೆಟರ್ ಆಫರ್ಗೆ ರೀಚ್ ಆಗೋದಿಲ್ಲ ಅಲ್ಲಿವರೆಗೆ ಅಕ್ಸೆಪ್ಟರ್ ಆ್ಯಸ್ ದ ರೈಟ್ ಐದರ್ ಹಿ ಕ್ಯಾನ್ ಬೌಂಡ್ ಆರ್ ಹಿ ಕ್ಯಾನ್ ರಿವೋಕ್ ದ ಅಕ್ಸೆಪ್ಟೆನ್ಸ್. ಅವನು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೋದು ಅಥವಾ ಅದನ್ನು ಅವನು ಕೊಟ್ಟಿರೋ ಅಕ್ಸೆಪ್ಟೆನ್ಸನ್ನು ಬೇಕಾದರೂ ಕೂಡ ರಿವೋಕೇಷನ್ ಮಾಡ್ಬೋದು. ಬಟ್ ಒನ್ಸ್ ದ ಅಕ್ಸೆಪ್ಟೆನ್ಸ್ ಈಸ್ ರೀಚ್ ಟು ದ ಆಫರರ್ ದೆನ್ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಕ್ಯಾನ್ಸಲ್ ಈಸ್ ಅಕ್ಸೆಪ್ಟೆನ್ಸ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ದ ಕಾಂಟ್ರಾಕ್ಟ್ಸ್ ಓವರ್ ದ ಟೆಲಿಫೋನ್, ಮೊಬೈಲ್ ಮುಖಾಂತರ ಏನಾದರೂ ಕಾಂಟ್ರಾಕ್ಟ್ಸ್ ಆಯಿತು, ಆರ್ ಎ ಟೆಲೆಕ್ಸ್ ಆರ್ ಎ ಓರಲ್ ಕಮ್ಯುನಿಕೇಷನ್ ಫೇಸ್ ಟು ಫೇಸ್. ಸೊ ಬೋತ್ ಪಾರ್ಟೀಸ್ ಆರ್ ಫೇಸ್ ಟು ಫೇಸ್ ಟುಗೆದರ್ ಏನು ಮಾಡಿದ್ದಾರೆ,
ಕಾಂಟ್ರಾಕ್ಟ್ಸ್ ಮಾಡ್ಕೊಳ್ತಾ ಇದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ, ಅಂಥ ಟೈಮಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಸೊ ಇನ್ ದ ಫಾರ್ಮ್ ಆಫ್ ದ ಕಾಂಟ್ರಾಕ್ಟ್ಸ್ ಓವರ್ ಟೆಲಿಫೋನ್ ಆರ್ ಎ ಮೊಬೈಲ್ ಆರ್ ಎ ಓರಲ್ ಕಮ್ಯುನಿಕೇಷನ್, once the offer is made and the acceptance is given by the acceptor, that cannot be revoked, because in such a contract a definite offer is made and accepted at one and the same time. ಈಗ ಫೇಸ್ ಟು ಫೇಸ್ ಇದ್ದಾರೆ ಅಂತಂದರೆ, ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಆಫರರ್ ಏನು ಮಾಡ್ದ, ಆಫರ್ ಕೊಟ್ಟ, ಆಫರರ್ ಕೊಟ್ಟಿರುವಂಥ ಆಫರನ್ನು ಅಕ್ಸೆಪ್ಟರ್ ಏನು ಮಾಡ್ದ, ಒಪ್ಪಿಕೊಂಡ. ಅಲ್ಲಿ ಫೇಸ್ ಟು ಫೇಸ್ ಏನಾಯಿತು, ಕಮ್ಯುನಿಕೇಷನ್ ಆಯಿತು, ಅಲ್ಲಿ ಯಾವುದೇ ಡಿಲೇ ಆಗ್ತಾ ಇಲ್ಲ. ಸೊ ದಟ್ ಅಂತಹ ಅಗ್ರಿಮೆಂಟನ್ನು ಯಾವುದೇ ಕಾರಣಕ್ಕೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಕ್ಯಾನ್ಸಲೇಷನ್ ಮಾಡೋದಕ್ಕಾಗೋದಿಲ್ಲ, ರಿವೋಕೇಷನ್ ಮಾಡೋದಕ್ಕೆ ಆಗೋದಿಲ್ಲ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್, today in this session we were discussed about the communication of revocation. ಸೊ ಯಾವುದೇ ಅಕ್ಸೆಪ್ಟೆನ್ಸ್ನ ರಿವೋಕೇಷನ್ ಮಾಡಿದರೆ, ಕ್ಯಾನ್ಸಲೇಷನ್ ಮಾಡಿದರೆ, ಅದನ್ನು ಅಕ್ಸೆಪ್ಟರು ಯಾರಿಗೆ ತಿಳಿಸ್ಬೇಕು, ಆಫರರ್ಗೆ ತಿಳಿಸ್ಬೇಕು. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಎನ್ ಕಮ್ಯುನಿಕೇಷನ್ ಆಫ್ ರಿವೋಕೇಷನ್. ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅದನ್ನು ನಾವು ಈ ಸೆಷನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇಫ್ ಯು ವಾಂಟ್ ದ ಫರ್ದರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್, you can go through these references: Business Law